ನಮ್ಮ ಜೊತೆ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ಸಲೀಂ ಅಹಮದ್ ಸರ್ ಇದ್ದಾರೆ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ. ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಕೊಡಲಿಲ್ಲ ಅನ್ನುವಂಥ ಕಾರಣದಿಂದ ಅದು ಈ ಒಂದು ಚುನಾವಣಾ ಫಲಿತಾಂಶದಲ್ಲಿ ಕಾರಣ ಆಗಬಹುದಾ? ಏನು ಕೊನೆ ಸಭೆ ಆಯಿತು, ಆ ಸಭೆಯಲ್ಲಿ ಎ.ಸಿ. ಜನರಲ್ ಸುರ್ಜೇವಾಲಾ ಅವರು, KPC ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಮತ್ತು ಎಲ್ಲ ಮಂತ್ರಿಗಳು, ಶಾಸಕರು, ಸದಸ್ಯರು ಎಲ್ಲನ ಕೂಟ್ಟು ಒಮ್ಮತವಾಗಿ 2 ಗಂಟೆ ಚರ್ಚೆ ಮಾಡಿ ಒಮ್ಮತವಾಗಿ ಶಾಮನೂರು ಶಿವಶಂಕರ ಮೊಮ್ಮಗನಿಗೆ ಕೊಡಬೇಕಂತ ತೀರ್ಮಾನ ಆಯಿತು. ನಮ್ಮದೆಲ್ಲ ಅಭಿಪ್ರಾಯ ತಗೊಂಡು ಕಾಂಗ್ರೆಸ್ ಸಂಪ್ರದಾಯ ಇದೆ, ಯಾರು ತೀರೋದ್ರೆ ಅವ್ರ ಮಕ್ಕಳು ಕೊಡಬೇಕಂತ. ಯಾವುದೇ ಮೇಟಿ ಕೊಟ್ಟರು, ಅಲ್ಲಿ ಮೇಟಿ ಮಗನಿಗೆ ಉಮೇಶ್ ಮೇಟಿ ಕೊಟ್ಟರು, ಅದೇ ರೀತಿ ಇಲ್ಲೂ ಕೊಡಬೇಕಾಗ್ತದೆ. ಇಲ್ಲಾಂದರೆ ಶಾಮನೂರು ಅವ್ರಿಗೆ ಅವಮಾನ ಮಾಡೋಂಗಾಗುತ್ತೆ. ಅವ್ರದ್ದು ಟರ್ಮ್ ಇನ್ನು 2 ವರ್ಷ ಇತ್ತು, ಈ 2 ವರ್ಷ ನಾವು ಕೊಡಬೇಕಾಗ್ತದೆ. ಆ ವಿಚಾರವನ್ನು ಅಂತ ಅರ್ಥ ಮಾಡಿಕೊಂಡು ನಮ್ಮನ್ನೆಲ್ಲ ಒಪ್ಪಿಸಿ ಟಿಕೆಟನ್ನು ಅನೌನ್ಸ್ ಮಾಡಿದರು. ಅದರಿಂದ ಯಾವುದು ಅನ್ಯಾಯ ಮಾಡಲಿಲ್ಲ. ಯಾಕಂದರೆ ಎಲ್ಲ ಸೇರಿ ಎಲೆಕ್ಷನ್ಗೆ ಹೋಗಿ ಅಂತ ಹೇಳಿ ಹೋದ್ಮೇಲೆ ನಾವು ಎಲ್ಲ ಬಂದು ಎಲೆಕ್ಷನ್ ಮಾಡಿ ನಮ್ಮ ಮೇಲೆ ಮುಖಂಡರು ಅಲ್ಲಿ ಗೆಲ್ಲೋದು ಖಚಿತ. ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪ ಕೆಲಸ ಕಾರ್ಯಗಳು ಹಾಗೂ ನಮ್ಮ 5 ಗ್ಯಾರಂಟಿಗಳು ಈ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ಸಮರ್ಥ್ ಗೆಲ್ತಾರೆ, ಬಾಗಲಕೋಟೆಯಲ್ಲೂ ಗೆಲ್ತೀವಿ ನಾವು. ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವ. ಸರ್, ತಾವು ರಿಜ್ವಾನ್ ಅರ್ಷದ್ ಅವರು ಸಮುದಾಯದ ಪರವಾಗಿ, ಪಕ್ಷದ ಪರವಾಗಿ ಹೋಗಿ ಕೆಲಸ ಮಾಡಿದ್ರಿ. ಆದರೆ ತಾವೇ ಒಂದು ಸಮುದಾಯದ ವಿರೋಧಿಗಳು, ಒಂದು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ತಪ್ಪಲಿಕ್ಕೂ ತಾವು ಕೂಡ ಕಾರಣ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಆರೋಪಗಳು ಕೂಡ ಇದ್ದವು. ಅಂದರೆ ತಾವು ಸಮುದಾಯದ ಪರವಾಗಿ ಇಲ್ವಾ ಅನ್ನುವಂಥದ್ದು. ಟಿಕೆಟ್ ಅನೌನ್ಸ್ ಮಾಡುವಾಗ ಎಲ್ಲ ಮುಖಂಡರು ಸೇರಿ, ಎಲ್ಲ ಮಂತ್ರಿಗಳು ಸೇರಿ ಒಪ್ಪಿಗೆ ಕೊಟ್ಟ ಮೇಲೆ ನಮ್ಮೊಬ್ಬ ಮಾತು ಕೇಳ್ತಾರೆ ಯಾರಾದರೂ ಅಂತ ಹೇಳೋರು ಮೂರ್ಖರು. ಆ ಮೂರ್ಖರಿಗೆ ಉತ್ತರ ಕೊಡೋಂಥ ಸೀಟ್ ನನಗೇನಿಲ್ಲ. ಸರ್, ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರಮುಖವಾಗಿ ತಮ್ಮ ಸಮುದಾಯದಲ್ಲಿ ಪ್ರಬಲ ನಾಯಕರು, ಅವರು ಖುದ್ದಾಗಿ ಕೂಡ ಅಲ್ಲಿ ಪ್ರಚಾರಕ್ಕೆ ಬರಲಿಲ್ಲ. ಅವರು ಕೂಡ ಒಂದು ಅಸಮಾಧಾನ ಇದೆ, ಅವ್ರದ್ದು ಕೂಡ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಕೆಲವೊಂಷ್ಟು ಆರೋಪಗಳಿದ್ದಾವೆ. ತಾವು ಕೂಡ ಅಲ್ಲಿ ಕೆಲಸ ಮಾಡಿದಿರಿ, ತಮ್ಮ ಸಮುದಾಯದಲ್ಲಿ ಹಿರಿಯರು ಕೂಡ, ಏನು ಹೇಳ್ತೀರಿ? ಅಲ್ಲಿ ಬಂದು ಹೋದರು ಅವರು. ಇದೆಲ್ಲ ವಿಚಾರ ಹೈಕಮಾಂಡ್ ಗಮನಿಸುತ್ತೆ. ಆದರೆ ಒಂದು ಮಾತು ಹೇಳ್ತೀನಿ, ಅಲ್ಪಸಂಖ್ಯಾತರು ಕಾಂಗ್ರೆಸ್ ಸಿದ್ಧಾಂತಗಳಿಗೆ, ವಿಚಾರಧಾರೆಗಳಿಗೆ ಓಟ್ ಹಾಕೋದು. ಯಾರಾದರೂ ವೈದ್ಯು ತಿಳ್ಕೊಂಡು ನನ್ನಿಂದ ಕಾಂಗ್ರೆಸ್ ತಿಳ್ಕೊಂಡ್ರೆ ಅದೊಂದು ಭ್ರಮೆ. ಆ ಭ್ರಮ ಲೋಕದಿಂದ ಆಚೆ ಬರಲಿ. ಕಾಂಗ್ರೆಸ್ಗೆ ಓಟ್ ಹಾಕೋದು ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತ ರಕ್ಷಣೆ ಕಾಂಗ್ರೆಸ್ ಯಾವತ್ತಿರುತ್ತೆ. ಅಲ್ಪಸಂಖ್ಯಾತ ಮಾತ್ರ ಅಲ್ಲ, ಬಹುಸಂಖ್ಯಾತರು ಕೂಡ ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ. ಈ ಚುನಾವಣೆ ಗೆಲುವು ಖಚಿತ. ಯಾರು ಏನೇ ಹೇಳಲಿ, ನಮ್ಮ ಮೇಲೆ ಆರೋಪ ಮಾಡೋದು ಕೂಡ ನಮಗೇನು ಚಿಂತೆ ಇಲ್ಲ. ಒಬ್ಬ ಕಾಂಗ್ರೆಸ್ ಕಟ್ಟಾಳಾಗಿ ಕಾರ್ಯಕರ್ತನಾಗಿ ನನ್ನ ಕರ್ತವ್ಯಗಳನ್ನು ನಾನು ಮಾಡಿದ್ದೀನಿ. ಆ ಕೆಲಸದ ಪಕ್ಷ ಏನು ಕೊಟ್ಟಿದೆ ನಮಗೆ ಅಧಿಕಾರ, ಪಕ್ಷ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಪಕ್ಷ ಏನು ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿ ನಾವು ಮಾಡಿದ್ವಿ. ಓಕೆ, ಇದಿಷ್ಟು ಸಲೀಂ ಅಹಮದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಯುಗಾರ್, ರಾಜ್ ನ್ಯೂಸ್, ಬೆಂಗಳೂರು.